ಅಫ್ಜಲ್ಪುರ ತಾಲೂಕಿನಿಂದ ಸುಮಾರು ಒಂದು 30ರಿಂದ 40 ಹಸುಗಳನ್ನು ಕಸಾಯಿಖಾನೆಗೆ ಅಕ್ರಮವಾಗಿ ಸಾಗಿಸ್ತಿರುವಂಥ ವಾಹನವನ್ನು ನಮ್ಮ ಹಿಂದೂ ಸಂಘಟನೆಯ ಶಿವಸೇನಾ ಪಕ್ಷದ ಕಾರ್ಯಕರ್ತರು ಕಲಬುರಗಿಯಲ್ಲಿ ತಡೀತಾರೆ. ತಡೆದ ತಕ್ಷಣವೇ ಆ ವಾಹನದ ಚಾಲಕ ಸುಮಾರು ಒಂದು 20-25 ಜನರನ್ನು ಅಲ್ಲಿಗೆ ಕರೆಸ್ಕೊಂಡು ಬಂದು ನಮ್ಮ ಕಾರ್ಯಕರ್ತರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಪೊಲೀಸ್ ಇಲಾಖೆಗೆ ಮುಂಚೆನೇ ತಿಳಿಸಿ ಹೋಗಿದ್ದೀವಿ, ಆದರೆ ಪೊಲೀಸರು ಬರುವಷ್ಟಿಗೆ ಈ ಒಂದು ಅವಘಡ ನಡೆದಿದೆ. ಅನಿಲ್ ಮತ್ತು ರೋಹಿತ್ ಅನ್ನುವಂಥ ಇಬ್ಬರು ಕಾರ್ಯಕರ್ತರನ್ನು ನಾವು ಜಿಮ್ಸ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ, ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ನಾವು ಪೊಲೀಸ್ ಇಲಾಖೆಗೆ ಆಗ್ರಹ ಪಡಿಸ್ತಾ ಇದ್ದೀವಿ, ಕೂಡಲೇ ಆ ಹಲ್ಲೆಕೋರರನ್ನು ಬಂಧಿಸಬೇಕು ಮತ್ತು 307 ಕೇಸ್ನಲ್ಲಿ ಅಡಿಯಲ್ಲಿ ಕೇಸ್ ದಾಖಲು ಮಾಡಬೇಕು ಅಂತ ಆಗ್ರಹ ಪಟ್ಟಿದ್ದೀವಿ. ನೀವು ಯಾಕೆ ಹೋಗಬೇಕು, ನಮ್ಗೆ ಹೇಳಬೇಕು ಅಂತ ಈ ಪೊಲೀಸರು ಪ್ರಶ್ನೆ ಮಾಡ್ತಾರೆ. ನಗರ ಪ್ರವೇಶ ಮಾಡುವಂತಹ ಯಾವುದೇ ರಸ್ತೆಗಳಿಗೆ ಇಲ್ಲಿಯವರೆಗೆ ಒಂದೇ ಒಂದು ಚೆಕ್ ಪೋಸ್ಟನ್ನು ನಮ್ಮ ಪೊಲೀಸ್ ಇಲಾಖೆ ಹಾಕಿಲ್ಲ. ಮತ್ತು ಅಬೂ ಬಕರ್ ಅನ್ನುವಂತಹ ಗೂಡ್ಸ್ ವಾಹನಗಳಲ್ಲಿ ಅಕ್ರಮವಾಗಿ ಕಸಾಯಿಖಾನೆಗೆ ಈ ದನಗಳನ್ನು ಸಾಗಿಸ್ತಾ ಇರುವ ಮಾಹಿತಿ ಪೊಲೀಸ್ ಇಲಾಖೆಗೆ ಇದ್ದರೂ ಕೂಡ ಒಂದೇ ಒಂದು ವಾಹನದ ಮೇಲೆ ಇಲ್ಲಿ FIR ಆಗ್ತಾ ಇಲ್ಲ. ಆಮೇಲೆ ಕಲಬುರಗಿಯಲ್ಲಿರುವಂತಹ ಅಕ್ರಮ ಕಸಾಯಿಖಾನೆಗಳು ನಾಯಿ ಕೊಡೆಗಳಂತ ತಲೆ ಎತ್ತಿದವೆ. ಮಹಾನಗರ ಪಾಲಿಕೆ ಅವುಗಳಿಗೆ ಕಡಿವಾಣ ಆಗ್ತಾ ಇಲ್ಲ. ಹೀಗಾಗಿ ಈ ಅಕ್ರಮ ಕಸಾಯಿಖಾನೆ ಓನರ್ಗೆ ತಡೆಯುವಂತಹ ಕೆಲಸ ಇಲ್ಲಿಯ ಜಿಲ್ಲಾಡಳಿತ ಮಾಡ್ತಾ ಇದೆಯಲ್ಲ, ಮಂತ್ಲಿ ಇವರಿಗೆ ಫಿಕ್ಸ್ ಆಗಿದೆ. ಹೀಗಾಗಿ ಒಂದೇ ಒಂದು ಕೇಸು ಒಂದೇ ಠಾಣೆಯಲ್ಲಿ ಒಂದು ತಿಂಗಳಿಗೂ ಕೂಡ ದಾಖಲಾಗಲ್ಲ. ಅಂದರೆ ಅವ್ರದ್ದು ಒಳ ಒಪ್ಪಂದ ಇರುವುದರಿಂದ ಇಂಥ ಘಟನೆಗಳಾಗ್ತಾ ಇದ್ದಾವೆ. ನಾನು ಇಲ್ಲಿಯ ಜಿಲ್ಲಾಡಳಿತಕ್ಕೆ ಆಗ್ರಹ ಪಡಿಸ್ತಾ ಇದ್ದೀನಿ, ಪ್ರತಿ ನಗರ ಪ್ರವೇಶ ಮಾಡುವಂತಹ ರಸ್ತೆಗಳಿಗೆ ಚೆಕ್ ಪೋಸ್ಟ್ ನಿರ್ಮಾಣ ಆಗಬೇಕು, ಅಕ್ರಮ ಕಸಾಯಿಖಾನೆಗಳಿಗೆ ಬೀಗ ಹಾಕಬೇಕು ಮತ್ತು ಈ ಹಲ್ಲೆಕೋರರಿಗೆ ಬಂಧಿಸಿ ಜೈಲಿಗೆ ಅಟ್ಟಬೇಕು. ಇಲ್ಲದೇ ಹೋದರೆ ನಾವು ಸಂಬಂಧಪಟ್ಟ ಪೊಲೀಸ್ ಠಾಣೆ ಎದುರುಗಡೆ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ. ಸರ್, ಅನುಮತಿ ಪಡೆದೇ ಅನುಮತಿ ದಾಖಲೆಯೊಂದಿಗೆ ನಾವು ಸಾಗಿಸ್ತಾ ಇದ್ದೀವಿ. ಎಲ್ಲಿದೆ ಸರ್ ದಾಖಲೆಗಳು ಎಲ್ಲಿದ್ದಾವೆ? ಆಯಿತು, ದಾಖಲೆಗಳು ಇದ್ದರೆ ತಾಳ್ಮೆ ಇರಬೇಕಾಗಿತ್ತಲ್ಲ. ಪೊಲೀಸರು ಬರ್ತಾ ಇದ್ದಾರೆ, ನಿಂತ್ಕೊಳ್ಳಿ ಅಂತ ನಮ್ಮ ಕಾರ್ಯಕರ್ತರು ಹೇಳಿದರೂ ಕೂಡ ಅವ್ರಿಗೆ ತಾಳ್ಮೆನೇ ಇಲ್ಲ. ವಾಹನದಲ್ಲಿರುವ ಆ ಶಸ್ತ್ರಗಳನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು. ಅಕ್ಕಪಕ್ಕ ಜನ ನೋಡಿ ಸುಮ್ಮನೆ ಇದ್ದು ಒಂದು ಬಡಿಗೆ ತೊಗೊಂಡು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ತಡಿಬೇಕು, ಅದನ್ನು ಕ್ಲಾರಿಫೈ ಮಾಡಬೇಕಾಗಿತ್ತು ಡಿಪಾರ್ಟ್ಮೆಂಟಿಗೆ. ಅದ್ಯಾವುದೂ ಇಲ್ಲ. ಇವ್ರದ್ದು ನೋಡಿ,